ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ವಿಷಯನ ಭೂಮಿಗೆ ಹೇಳೋದು ಬೇಡ ಅಂತೀಯ? ಹಾಗಾದ್ರೆ ಬೇಡ ಅಕ್ಕ, ಈ ವಿಷಯನ ಅಕ್ಕಂಗೆ ಹೇಳೋದು ಬೇಡ. ಅವ್ರು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾರೆ. ನಿಮ್ಗೆ ಗೊತ್ತಲ್ವಾ ಅಕ್ಕ ಹೇಗೆ ಅಂತ. ಇವಾಗ ತಾನೇ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದೀವಿ. ಅಕ್ಕಂಗೆ ಸ್ಕೂಲ್ ಹತ್ರ ಇದೆ, ನೀವು ಇದೀರಾ. ನನಗೆ ಕೋಚಿಂಗ್ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ಪದೇ ಪದೇ ಮನೆ ಬದಲಾಯಿಸ್ತಾ ಇದ್ರೆ ಸ್ಕೂಲ್ ಬದಲಾಯಿಸ್ಬೇಕಾಗತ್ತೆ. ಅಪ್ಪು ಭವಿಷ್ಯ ಹಾಳಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾವನವ್ರು ಇಲ್ಲೇ ಇದ್ದಾರೆ. ಅವ್ರೊಂಥರ ನಮಗೆ ಮಾರಲ್ ಸಪೋರ್ಟ್ ಇದ್ದಂಗೆ. ಅದು ಅಲ್ಲದೆ ಅಕ್ಕ ಬಾವ ದಿನ ಒಬ್ರನ್ನೊಬ್ರು ನೋಡ್ತಾ ಇದ್ರೆ ಪ್ರೀತಿ ಯಾವಾಗ ಬೇಕಾದ್ರೂ ಚಿಗುರೊಡಿಬೋದು. ಇದೇ ತರ ಯಾವತ್ತಾದ್ರೂ ಒಂದಿನ ಅವ್ರು ಒಂದಾಗ್ತಾರನ್ನೋ ಭರವಸೆ ನಂಗಿದೆ. ಹಾಗೆ ಆಗ್ತಾರೆ. ಆ ಅವಕಾಶನ ಯಾಕೆ ಕಳ್ಕೋಬೇಕು ಅಲ್ವಾ? ಆದ್ರೂ ಮಲ್ಲಿ, ಇಷ್ಟೆಲ್ಲ ಸರ್ಕಸ್ ಮಾಡೋದು, ಲೆಕ್ಕಾಚಾರ ಹಾಕೋದು, ಇದೆಲ್ಲ ಮಾಡೋದಕ್ಕಿಂತ ಒಂದ್ ಮಾತು ನಿಮ್ ಭಾವನವ್ರಿಗೆ ಹೇಳ್ಬಿಟ್ರೆ ಅವ್ರೇ ಏನಾದ್ರೂ ಒಂದ್ ಸೊಲ್ಯೂಷನ್ ಹುಡುಕ್ತಾರೆ ಅಂತ ನನಗನ್ನಿಸ್ತದೆ. ನನ್ಗೆ ಯಾಕೋ ಹೇಳೋದೇ ಬೆಟರ್ ಅನಿಸ್ತದೆ ಮಲ್ಲಿ. ಇಲ್ಲ ಅಕ್ಕ, ಬಾಬ್ನವ್ರು ಇಲ್ಲಿಗೆ ಬಂದಾದ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಖುಷಿಯಾಗಿದ್ದಾರೆ. ನಾನು ಈ ವಿಷಯನ ಹೇಳಿ ಅವ್ರ ನೆಮ್ಮದಿನ ಹಾಳು ಮಾಡಿ ಯಾಕೆ ಟೆನ್ಷನ್ ಕೊಡೋದು ಹೇಳಿ? ಅವ್ರು ಚೆನ್ನಾಗಿರ್ಲಿ. ತೀರಾ ಕುತ್ತಿಗೆಗೆ ಬಂದಾಗ ವಿಷಯನ ಅವ್ರ ಹತ್ರ ಹೇಳೋಣ. ಇವಾಗ ಅವ್ರ ನೆಮ್ಮದಿನ ಹಾಳು ಮಾಡೋದು ಬೇಡ ಅಂತ ಅನಿಸ್ತಾ ಇದೆ. ಮತ್ತಿವಾಗ ಏನ್ ಮಾಡ್ತೀಯ? ಈ ವಿಷಯನ ಹೀಗೆ ನೆಗ್ಲೆಕ್ಟ್ ಅಂತೂ ಮಾಡಕ್ಕಾಗಲ್ಲ. ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ಅವ್ರು ನನ್ನ ಕೋಚಿಂಗ್ ಸೆಂಟರ್ನ ನೋಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಬಂದು ಏನೋ ತೊಂದರೆ ಕೊಟ್ರೆ ಏನ್ ಮಾಡೋದು ಅಂತ ಭಯ ಆಗ್ತಾ ಇದೆ. ಏನ್ ಮಾಡೋದು ಅಂತಾನೆ ತೋಚ್ತಾ ಇಲ್ಲ ಅಕ್ಕ. ಮಲ್ಲಿ, ನಿಂಗೆ ಹೇಗಿದ್ರು ಕ್ಲಾಸ್ನ ಆನ್ಲೈನ್ ಅಟೆಂಡ್ ಮಾಡೋದಕ್ಕೆ ಆಪ್ಷನ್ ಇದೆ ತಾನೆ? ಮನೇಲೇ ಇದ್ದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡು. ನಿನ್ನಲ್ಲಿ ಅಲ್ಲಿ ಹುಡ್ಕೊಂಡು ಬರ್ತಾರೆ. ನೀನ್ ಕಾಣದೇ ಇದ್ರೆ ಸುಮ್ಮನಾಗ್ತಾರೆ. ಅದೇ ಬೆಟರ್ ಅನ್ನಿಸ್ತಿದೆ ಅಲ್ವಾ? ನನಗೂ ಇದೇ ಬೆಟರ್ ಐಡಿಯಾ ಅಂತ ಅನಿಸ್ತಾ ಇದೆ. ಹಾಗೆ ಮಾಡ್ತೀನಿ. ತುಂಬಾ ತಲೆ ಕೆಡಿಸ್ಕೋಬೇಡ. ನೀವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು ಭೂಮಿಕಾ. ಈ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನನ್ನ ಉದ್ದೇಶ ಒಂದೇ, ಕಳೆದೋಗಿರೋ ಮಗುನ ಆದಷ್ಟು ಬೇಗ ಹುಡುಕಿ ನಿಮ್ಮನ್ನ ಪಡ್ಕೊಳ್ಳೋದು. ಇದರಲ್ಲಿ ಸಕ್ಸೀಡ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ.
ನಾವಿಷ್ಟು ಹತ್ರ ಇದ್ರು ಜೊತೆಲಿರೋಕ್ಕಾಗ್ದಿರೋಂಥ ಸ್ಥಿತಿಯಲ್ಲಿದ್ದೀವಿ. ನಾನು ಏನೇ ಮಾಡಿದ್ರು ಅದರಲ್ಲಿ ನಿಮ್ಮ ಹಿತ ಇರುತ್ತೆ. ನೀವು ಚೆನ್ನಾಗಿರ್ಬೇಕು, ನಮ್ಮವರೆಲ್ಲರೂ ಚೆನ್ನಾಗಿರ್ಬೇಕು. ನನ್ನ ನಿರ್ಧಾರದಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸಿ ಗೌತಮ್. ಕೊಡಿ, ಬ್ಯಾಗ್ ತಗೋತೀನಿ. ಬೇಡ ಪ್ಲೀಸ್. ಬಾಪುಟಿ. ಹೇಳ್ರೋ, ಏನಾದ್ರು ಗೊತ್ತಾಯ್ತಾ? ಬಾಸ್, ಕುಶಾಲ್ ನಗರದ ಎಲ್ಲ ಕಡೆ ವಿಚಾರಿಸಿದ್ವಿ. ನಿಮ್ಮ ಹೊತ್ತಿಗೆ ಅಲ್ಲೇ ಇದ್ರಂತೆ. ವಾಟ್? ಅವಳು ಅಲ್ಲೇ ಇದ್ಲಂತ? ಪಕ್ಕನಾ? ಹೌದು ಬಾಸ್, ಪಕ್ಕ ಮಾಡ್ಕೊಂಡೇ ಹೇಳ್ತಿರೋದು. ಯಾರ ಜೊತೆ ಇದ್ಲಂತೆ? ಬಾಸ್, ಅವ್ರ ಜೊತೆ ನಿಮ್ಮ ಹೆಂಡತಿ ಮಲ್ಲಿ ಮಗು ಇದ್ರಂತೆ. ಅವ್ರು 3 ಜನನು ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ರಂತೆ. ಏನ್ ಹೇಳ್ತಾ ಇದ್ಯಾ? ಅಲ್ಲ, ಜೀವನ ನಡ್ಸಕ್ಕೆ ತಿನ್ನೋದಕ್ಕೆ ಏನಾದ್ರು ದುಡ್ಡು ಬೇಕಲ್ಲ, ಅದನ್ನ ಯಾರು ನೋಡ್ಕೋತಾ ಇದ್ರಂತೆ? ಬಾಸ್, ಅವ್ರು ಯಾವುದೋ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಸೊ ಟೀಚರ್ ಅಮ್ಮ ಹೆಸರು ತಕ್ಕಾಗೆ ಟೀಚರ್ ಕೆಲಸ ಮಾಡ್ತಿತ್ತು. ಗುಡ್, ವೆರಿ ಗುಡ್. ಅವನು ನಮ್ಮಣ್ಣ, ಅವನ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಬಾಸ್, ನಿಮ್ಮ ಹೊತ್ತಿಗೆಗೂ ಆ ಲೋಕಲ್ MLAಗೂ ಸ್ವಲ್ಪ ಕಿರಿಕಾಗಿತ್ತಂತೆ. ಅದಕ್ಕೆ ನಿಮ್ಮ ಹೊತ್ತಿಗೆ ಸಹಾಯಕ್ಕೆ ಅಂತ ನಿಮ್ಮಣ್ಣ ಅಲ್ಲಿ ಬಂದಿರೋದಂತೆ. ಬಾಸ್, ನಿಮ್ಮಣ್ಣ ನಿಮ್ಮ ಹೊತ್ತಿಗೆ ಜೊತೆಲಿರೋದನ್ನ ಅಲ್ಲಿರೋ ತುಂಬಾ ಜನ ನೋಡಿದ್ದಾರೆ. ವಾಟ್? ಅಂದ್ರೆ ಅವ್ರಿಬ್ರು ಕಾಂಪ್ರಮೈಸ್ ಆಗೋದ್ರಾ? ಒಂದಾಗ್ಬಿಟ್ರಾ? ಅದೇನೋ ಗೊತ್ತಿಲ್ಲ ಬಾಸ್, ನನಗೆ ಗೊತ್ತಾಗಿದ್ದು ನಾನು ಹೇಳಿದೆ ಅಷ್ಟೇ. ಓಕೆ, ವಾಟ್ ಎವರ್. ನೋಡು, ಇನ್ನೇನೇ ವಿಷಯ ಗೊತ್ತಾದ್ರು ಇಮಿಡಿಯೇಟ್ ಆಗಿ ನಾನು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ಸರಿ ಬಾಸ್. ಲೋ, ಒಂದು ಟೀ ಹೇಳ್ರೋ. ಮಾಮ್, ಮಾಮ್, ಏನಾಯ್ತು ಜೆ? ಚಾಕೋಳಿ ಮಯ್ಯ, ಇಷ್ಟೊಂದು ಟೆನ್ಷನ್ ಆಗಿ ಕೂಕೊಂಡು ಬರ್ತಾ ಇದೆಯಲ್ಲ. ವಿಷಯ ಆಗಿದೆ ಮಾಮ್ಸ್. ಟೆನ್ಷನ್ ಆಗದೆ ಇರುತ್ತಾ? ಅಂಥದ್ದೇನಾಯ್ತು? ಮಾಮ್, ನಮ್ಮ ಹುಡುಗರು ಕಾಲ್ ಮಾಡಿದ್ರು. ಬಾಸ್, ಕುಶಾಲ್ ನಗರದ ಎಲ್ಲ ಕಡೆ ವಿಚಾರಿಸಿದ್ವಿ. ನಿಮ್ಮ ಹೊತ್ತಿಗೆ ಅಲ್ಲೇ ಇದ್ರಂತೆ. ಅವ್ರ ಜೊತೆ ನಿಮ್ಮ ಹೆಂಡತಿ ಮಲ್ಲಿ ಮಗು ಇದ್ರಂತೆ. ಅಮೃತಧಾರೆ